ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಪಾಕಿಸ್ತಾನ ಪ್ಲೇಯರ್ ಶಾನ್ ಶೆಫ್ರಿ ಅವರು ಒಂದು ಕಮೆಂಟ್ ಹಾಕಿದ್ದಾರೆ. ಏನಪ್ಪಾ ಅಂದ್ರೆ ಪ್ರತಿ ಸಾರಿ ವಿರಾಟ್ ಕೊಹ್ಲಿ ದೇವಸ್ಥಾನಕ್ಕೆ ಹೋಗೋದು ಹಿಂದೂಗಳ ಫಾಲೋವರ್ಸ್ಗಳನ್ನ ಜಾಸ್ತಿ ಮಾಡೋಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳ್ತಾನೆ. ಅಪ್ಪ ಫಸ್ಟ್ ಬಿಟ್ಟು ನಿಮ್ಮ ಪಾಕಿಸ್ತಾನ ಪ್ಲೇಯರ್ಗಳು ನೀವು ನೋಡ್ಕೊಳ್ರಪ್ಪ, ನಮ್ಮ ದೇಶದ ಯಾಕೆ ನಿಮಗೆ ಯಾಕೆ ಚಿಂತೆ, ನಿಮ್ಮವರೇ ವ್ಯಾಪಾರಿ ತರ ಆಟಾಡ್ತಾವ್ರೆ, ಇನ್ನು ಬಂದ್ಬಿಟ್ಟು ನಮ್ಮ ದೇಶದ ಕಿಂಗ್ ಬಗ್ಗೆ ಮಾತಾಡ್ತದೀಯ. ದೊಡ್ಡ ನಮಸ್ಕಾರ, ನೀವು ಪಾಲ್ಕೊಂಡು ಸೈಡ್ಗೆ ಹೋಗು. ವೆಸ್ಟ್ ಬೆಂಗಾಲ್ ಅಲ್ಲಿ ಮುಂಚೆ ಮಮತಾ ಬ್ಯಾನರ್ಜಿ ಯಾವ ತರ ಆಳ್ವಿಕೆ ಮಾಡಿದ್ರು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ, ಪ್ರತಿಯೊಬ್ರು ತಿಳ್ಕೊಂಡಿರೋದೆ. ಹೆಣ್ಮಕ್ಳು ರೇಪ್ ಆದ್ರೆ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದವರು ಓಪನ್ ಸ್ಟೇಟ್ಮೆಂಟ್ ಆಗಿ ಆ ತರ ಎಲ್ಲ ಮಾಡಿದ್ರು. ಆದ್ರೆ ಇವಾಗ ಸುವೇಂದಿ ಅಧಿಕಾರಿ ಅವರು ಯಾವ ತರ ಅಧಿಕಾರ ಮಾಡ್ತಾರಪ್ಪ ಅಂದ್ರೆ ವೆಸ್ಟ್ ಬೆಂಗಾಲ್ ಅಂತೂ ಇದಕ್ಕಿಂತ ಮುಂಚೆ ಯಾರು ಕೂಡ ಈ ತರ ಅಧಿಕಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ತರ ಮಾಡ್ತಿದ್ದಾರೆ. ಪ್ರತಿಯೊಬ್ಬ ಬಾಂಗ್ಲಾದೇಶಿಯರನ್ನು ವಾಡ್ ಹೊರಕ್ ಆಗ್ತಾವ್ರೆ, ನಾಯಿ ಹೊಡೆದ್ ಹೊರಕ್ ಆಗ್ತಾವ್ರೆ. ಆ ತರ ಇದು ಮಾಡಿದ್ರೆ BSF ಗೆ ಬೇಕಿದ್ದ ಬಾರ್ಡರ್ದು ಏನ್ ಜಾಗ ಬೇಕಿತ್ತಲ್ಲ ಇಷ್ಟು ಎಕರೆ ಅಂತ ಹೇಳ್ಬಿಟ್ಟು ಅದನ್ನ ಅಷ್ಟು ಕೊಟ್ಟಿದ್ದಾರೆ. ಆಲ್ರೆಡಿ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಷ್ಟು ಕೊಟ್ಟಿದ್ದಾರೆ. ಸೊ ವೆಸ್ಟ್ ಬೆಂಗಾಲ್ ಅಲ್ಲಿ UP ಯೋಗಿಜಿಗಿನ ಆಮೇಲೆ ಅಸ್ಸಾಂ CM ಹೇಮಂತ್ ಬಿಶ್ನೋಯಿಗಿನ ಸೂಪರ್ ಆಗಿ ಅಧಿಕಾರ ಮಾಡ್ತಾವ್ರೆ ಅಂತ ಹೇಳ್ಬೋದು. ಇವ್ರಿಬ್ರು ಬೀಟ್ ಮಾಡ್ತಾವ್ರೆ. ಆ ತರ ಬಿಜೆಪಿಲಿ ಈಗ ಟಾಪ್ ಇವ್ರದೇ ನಡೆಸ್ತೈತೆ ಅಂತಂದ್ರೆ ಪಾಕಿಸ್ತಾನದಲ್ಲಿ ಒಬ್ರು MLA ಇದ್ಬಿಟ್ಟು ಸೀದಾ ಇದ್ರಲ್ಲಿ ಅವರು ಕ್ಯಾಬಿನೆಟ್ ಹೇಳ್ತಾ ಇದ್ದಾಳೆ, ನಿಮ್ಗೆ ಯಾರೋ ಒಬ್ಬ ಏಜೆಂಟ್ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಸೇರ್ಕೊಂಡಿದ್ದಾರೆ, ಅವರೆಲ್ಲರೂ ಸಮೇತ ಅವನು ಎಲ್ಲಾರನ್ನೂ ಸಮೇತ ಕಂಟ್ರೋಲ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಓಪನ್ ಆಗಿ ಹೇಳ್ತಾಳೆ. ಕುತ್ಕೊಂಡಿರೋ ಇವ್ರು ಅಲ್ಲಿ ಯಾರೋ ಒಬ್ರು ಕೂತಿರ್ತಾರಲ್ಲಪ್ಪ ಅವ್ರ ಮೇಲ್ಗಡೆ ಅವ್ರನ್ನೂ ಸಮೇತ ನೀವೇ ಆಗಿರ್ಬೋದಲ್ಲ ಅಂತೇಳಿ ಕ್ವಶನ್ ಮಾಡಿದ್ರೆ ಈ ತರ ಪಾಕಿಸ್ತಾನದಾಗಂತೂ ಅವ್ರದ್ದು ಬಾಗ್ಲಾಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ಹಾಗೆ ನಿಮಗೆ ಯಾವ ಟಾಪಿಕ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ದಯವಿಟ್ಟು ಒಂದು ಕಮೆಂಟ್ ಹಾಕಿ ಹೋಗ್ಬಿಡ್ರಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಇನ್ನೂ ಜಾಸ್ತಿ ಇಷ್ಟ ಆತಂದ್ರೆ ಒಂದು ಶೇರ್ ಮಾಡಿ. ಜಮೀರ್ ಅಹಮದ್ ಅವರು ಒಂದು ಕಮೆಂಟ್ ಹಾಕಿದ್ದಾರೆ CM ಸಿದ್ದರಾಮಯ್ಯ ಅವ್ರ ಬಗ್ಗೆ. CM ಸಿದ್ದರಾಮಯ್ಯ ಅವರು ಈ ದೇಶದ ಪ್ರಧಾನಿ ಆಗ್ಬೋದು, ಆಮೇಲೆ ಅವ್ರಿಗೆ ಅರ್ಹತೆ ಇದೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಹಂಗೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಗೆಣಸ್ಕೆರೆಗೆ ಹೋಗ್ಬೇಕು ಅಂತ ನಮಗೆ ಅನ್ಸುತ್ತೆ. ಸೊ ಅಂದ್ರೆ ಕಾಕ್ರೋಚ್ ಪಾರ್ಟಿ ಯಾವ ತರ ಎಕ್ಸ್ಪ್ಲೋರ್ ಆಗೇ ಬಿಡುತ್ತೆ. ಅದು ಹೊಸದಾಗಿ ಹೆಣ್ಮಕ್ಳಿಗೆ 50% ಮೀಸಲಾತಿ ಸಿಗ್ಬೇಕು, ಆಮೇಲೆ ಕ್ಲೀನ್ ಸಿಟಿ ಇರ್ಬೇಕು, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರು. ಬಟ್ ಅವ್ರು ಇವಾಗ ಇನ್ನೊಂದು ಲೆಫ್ಟ್ ವಿಂಗ್ ಪಾರ್ಟಿ ಆಗ್ಬಿಡ್ತು ಅಂತ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಆಗ್ಬಿಡ್ತು. ಅವನು ಅಡ್ಮಿನ್ ಸಮೇತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು हमारा नेक्स्ट टारगेट है कि कुछ भी करके हमें बीजेपी के फॉलोअर्स कम करने हैं ಅಂತ ಹೇಳ್ಬಿಟ್ಟು ನೀನ್ ಸಪರೇಟ್ ಆಗಿ ಒಂದು ಪಾರ್ಟಿ ಕಟ್ಟಿದ್ಮೇಲೆ ಅದೇ ತರ ಇರಬೇಕಾಗಿತ್ತು. ಇವಾಗ ಅವನು ಮೊದಲೇ ಆಮ್ ಆದ್ಮಿ ಪಾರ್ಟಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋಣಾಗಿದ್ದಂತೆ ಮುಂಚೆ. ಸೊ ಅವ್ನು ಫುಲ್ ಬೈಲಾಗ್ಬಿಟ್ಟು ಕಾಕ್ರೋಚ್ ಪಾರ್ಟಿ ಇವಾಗ ಬಿದ್ದೋಗ ಸ್ಟೇಜ್ ಅಲ್ಲಿ ಐತೆ. ಸೊ ದಯವಿಟ್ಟು ನಿಮಗೆ ಅನ್ಸುತ್ತೋ ಇದರಲ್ಲಿ ಯಾವ ಟಾಪಿಕ್ ಇಷ್ಟ ಆಯ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.